ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋದಕ್ಕೆ ಏನಾದರೂ ಆಲೋಚನೆ ಮಾಡ್ತಾ ಇದ್ದೀರಾ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಎಂಬ್ರಾಯ್ಡ್ರಿ ಮೆಷಿನ್ ಹಾಕೊಂಡು ಒಂದು ಬಿಸ್ನೆಸ್ನ ಶುರು ಮಾಡೋದು. ಸರ್, ಈ ಮೆಷಿನ್ ನಿಮಗೆ ಸಿಟಿಗೆ ಮಾತ್ರ ಸೀಮಿತ ಅಲ್ಲ, ಚಿಕ್ಕ ಚಿಕ್ಕ ಗ್ರಾಮದಲ್ಲೂ ಸಹ ಈ ಮೆಷಿನ್ನ ಹಾಕೊಂಡು ನೀವು ಉದ್ಯೋಗನ ಶುರು ಮಾಡ್ಬೋದು. ಸರ್, ನೀವು ಈ ಎಂಬ್ರಾಯ್ಡ್ರಿ ಮೆಷಿನ್ನ ಹಾಕೊಂಡು ದಿನಕ್ಕೆ 3,000ದಿಂದ 4,000 ತನಕ ದುಡಿಬೋದು. ತಿಂಗಳಿಗೆ ಎಷ್ಟಾಯಿತು ಅನ್ನೋದು ನೀವೇ ಲೆಕ್ಕ ಮಾಡ್ಕೊಳ್ಳಿ. ನೀವು ಓದಿರಲೇಬೇಕು ಅನ್ನೋ ಯಾವುದೇ ಅರ್ಹತೆ ಬೇಕಾಗಿರಲ್ಲ ಈ ಮೆಷಿನಿಗೆ. ಕೇವಲ 2 ದಿನದಲ್ಲಿ ನೀವು ಈ ಮೆಷಿನ್ನ ಟ್ರೈನಿಂಗ್ ತಗೊಂಡು ನೀವು ಈ ಬಿಸ್ನೆಸ್ನ ಶುರು ಮಾಡ್ಬೋದು. ನೀವು ಈ ಎಂಬ್ರಾಯ್ಡ್ರಿ ಮೆಷಿನ್ನ ಪರ್ಚೇಸ್ ಮಾಡಬೇಕಂತ ಅಂದರೆ ನೀವು ಕ್ಯಾಶಲ್ಲಾದರೂ ಹೋಗ್ಬೋದು, ಇಲ್ಲ ಲೋನಲ್ಲಾದರೂ ಹೋಗ್ಬೋದು. ನಮ್ಮ ಹತ್ರ ಇರೋ ಎಲ್ಲ ಎಂಬ್ರಾಯ್ಡ್ರಿ ಮೆಷಿನ್ಸ್ ಅಲ್ಲಿ ನೀವು ಈ ತರ ಫೋಟೋ ಫ್ರೇಮ್ಸ್ ಮಾಡ್ಕೊಳ್ಬಹುದು, ಲೋಗೋಸ್ ಎಲ್ಲ ಮಾಡ್ಕೋಬಹುದು. ಎಲ್ಲಾ ತರದ ಮೆಟೀರಿಯಲ್ಸ್ ಮೇಲೂ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೋಬಹುದು. ಸಿಲ್ಕ್ ಮೆಟೀರಿಯಲ್ ಮೇಲೆ ಮಾಡ್ಬೋದು, ಕಾಟನ್ ಮೆಟೀರಿಯಲ್ ಮೇಲೆ ಮಾಡ್ಬೋದು, ನೆಟೆಡ್ ಮೆಟೀರಿಯಲ್ಸ್ ಮೇಲೂ ಸಹ ನೀವು ಈಸಿಯಾಗಿ ವರ್ಕ್ ಮಾಡ್ಬೋದು. ಯಾರೆಲ್ಲ ಸ್ವಂತವಾಗಿ ತಮ್ಮ ಕಾಲ ಮೇಲೆ ತಾವು ಸ್ವಾವಲಂಬಿಯಾಗಿ ನಿಂತ್ಕೋಬೇಕು ಅಂತ ಮಹಿಳೆಯರು ಇಷ್ಟಪಡ್ತಾ ಇದ್ದೀರಾ, ಮತ್ತಷ್ಟು ಮಹಿಳೆಯರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ನಯನ. ನಾನು R3V ಎಂಟರ್ಪ್ರೈಸಸ್ ಇಂದ ಮಾತಾಡ್ತಾ ಇರೋದು. ನಾನು R3V ಎಂಟರ್ಪ್ರೈಸಸ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸರ್, ಈ ಬಿಸ್ನೆಸ್ ನ ಇದಿಷ್ಟು ದೊಡ್ಡ ಮೆಷಿನ್ ಇದೆ, ನಾನು ಹೇಗೆ ಆಪರೇಟ್ ಮಾಡಬೇಕು ಅನ್ನೋ ಎಲ್ಲ ಕನ್ಫ್ಯೂಷನ್ ಇರುತ್ತೆ. ಇದಕ್ಕೆ ಓದಿರ್ಬೇಕಾ ಅಥವಾ ನನಗೆ ಕಂಪ್ಲೀಟ್ ಸಿಸ್ಟಮ್ ನಾಲೆಜ್ ಇರಬೇಕಾ ಅಂತ ಎಲ್ಲ ಕ್ವೆಶನ್ಸ್ ಇರೋರಿಗೆ ನಾನು ಹೇಳ್ತಾ ಇರೋದು, ಇದಕ್ಕೆ ಯಾವುದೇ ಥರದ್ದು ವಿದ್ಯೆ ಅವಶ್ಯಕತೆ ಇರೋದಿಲ್ಲ, ಅಥವಾ ನೀವು ಟೈಲರ್ಸ್ ಆಗಿರಲೇಬೇಕು ಅನ್ನೋದಿಲ್ಲ. ನೀವು ಇಂಡಿಪೆಂಡೆಂಟ್ ಆಗಿ ಏನೋ ಒಂದು ಉದ್ಯೋಗನ ನಾನು ಶುರು ಮಾಡಬೇಕು ಅಥವಾ ನಾನು ಇಂಡಿಪೆಂಡೆಂಟ್ ಆಗಿ 4 ಕಾಸು ಸಂಪಾದನೆ ಮಾಡಬೇಕು ಅನ್ನೋರು ಎಲ್ಲರೂ ಸಹ ಈ ಬಿಸ್ನೆಸ್ನ ನೀವು ಆರಾಮಾಗಿ ಶುರು ಮಾಡ್ಬೋದು. ನಮ್ಮ R3V ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ ಸಿಂಗಲ್ ಹೆಡ್ ಆಸ್ ವೆಲ್ ಆಸ್ ಡಬಲ್ ಹೆಡ್ ಮೆಷಿನ್ ಸಿಗ್ತಾ ಇದೆ. ನಿಮಗೆ ಸಿಂಗಲ್ ಹೆಡ್ ಅಂದರೆ ಈ ಥರ ಮೆಷಿನ್ಸ್ ಇರುತ್ತೆ, ಇದ್ರ ಜೊತೆಗೆ ಇನ್ನೊಂದು ಹೆಡ್ ಜಾಯಿನ್ ಆಗಿದೆ ಅನ್ನೋದಾದ್ರೆ ಅದು ಡಬಲ್ ಹೆಡ್ ಮೆಷಿನ್ಸ್ ಆಗಿರುತ್ತೆ. ಈ ಮಾಡೆಲ್ ಬಗ್ಗೆ ಒಂದು ಸ್ವಲ್ಪ ಸ್ಪೆಸಿಫಿಕೇಶನ್ ಏನು, ಎತ್ತ, ಹೇಗೆ ಯೂಸ್ ಮಾಡೋದು ಒಂದು ಸ್ವಲ್ಪ ಹೇಳಿ ನಮಗೆ. ಸರ್, ಇದೇನು ನೋಡ್ತಾ ಇದ್ದೀರಾ, ಈ ಮೆಷಿನ್ ಬಂದು ನಿಮಗೆ R3V 7G Pro ಆಗಿರುತ್ತೆ. ನಿಮಗೆ ಸ್ಲಿಮ್ ಡಿಸ್ಪ್ಲೇ ಇದೆ, ಹಾಗೆ ಮಾನಿಟರ್ ಅಲ್ಲಿ ನಿಮಗೆ ತುಂಬ ಒಳ್ಳೊಳ್ಳೆ ಫೀಚರ್ಸ್ ಇದೆ, ಈಸಿ ಆಕ್ಸೆಸಬಲ್ ಇದೆ, ಮತ್ತೆ ಸಾಮಾನ್ಯ ಜನಕ್ಕೆ ಸಹ ಇದನ್ನ ಯೂಸ್ ಮಾಡೋದಕ್ಕೆ ಯೂಸರ್ ಫ್ರೆಂಡ್ಲಿ ಆಗಿದೆ. ಹಾಗೆ ಈ ಫ್ರೇಮ್ ಸೈಜ್ ಬಂದು ನಿಮಗೆ 20x32 ಅಂದರೆ 20-32 ಇಂಚದ ಫ್ರೇಮ್ ಸೈಜು. ನಿಮಗೆ ಎಲ್ಲ ಥರದ್ದು ವರ್ಕ್ ಮಾಡೋದಕ್ಕೆ ಕನ್ವೀನಿಯಂಟು ಮತ್ತು ಈಸಿ ಫ್ರೇಮ್ ಸೈಜ್ ಇದು. ಸರ್, ನಮ್ಮ ಹತ್ರ ಇರೋ ಎಲ್ಲ ಎಂಬ್ರಾಯ್ಡ್ರಿ ಮೆಷಿನ್ಸಲ್ಲೂ ಸಹ ನಿಮಗೆ ಎಲ್ಲ ಥರದ್ದು ವರ್ಕ್ಸ್ ಮಾಡ್ಬೋದು. ಲೈಕ್ ಫೋಟೋ ಎಂಬ್ರಾಯ್ಡ್ರಿ ಮಾಡ್ಬೋದು, ಲೋಗೋಸ್ ಹಾಕೋಬೋದು, ಮತ್ತು ಪರ್ಟಿಕ್ಯುಲರ್ ಮೆಟೀರಿಯಲ್ ಅಂತ ಇಲ್ಲ, ಲೈಕ್ ಕಾಟನ್, ಸಿಲ್ಕ್, ಸಿಂಥೆಟಿಕ್, ಯಾವುದೇ ಥರದ ಮೆಟೀರಿಯಲ್ ಮೇಲೆ ಬೇಕಾದರೂ ನೀವು ವರ್ಕ್ನ ಹಾಕೋಬೋದು. ಸೊ ನಿಮಗೆ ಇಲ್ಲಿ ನಾನು ಇವಾಗ ಡೆಮೋ ಹೇಗೆ, ಅದು ವರ್ಕ್ ಮಾಡಿರೋ ಡೆಮೋಸ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತಿದ್ದೀನಿ. ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫೋಟೋ ಎಂಬ್ರಾಯ್ಡ್ರಿ ಆಗಿರುತ್ತೆ. ಇದು ದೇವ್ರ ಫೋಟೋ ಆಗಿರುತ್ತೆ. ನಿಮ್ಮದೇ ಹ್ಯೂಮನ್ ಫಿಗರ್ ಫೋಟೋ ಸಹ ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮ್ಮದು ಇದು ಬಂದು ನಿಮಗೆ ಲೋಗೋಸ್ ಫ್ರೇಮ್ಸ್ ಆಗಿರುತ್ತೆ. ಲೋಗೋಸ್ ಹಾಕೋಬೋದು, ಅಥವಾ ನಿಮ್ಮ ಸ್ಕೂಲ್ ಯೂನಿಫಾರ್ಮ್ಸ್ಗಳ ಮೇಲೆ ಸಹ ಸ್ಕೂಲ್ ನೇಮ್ಸು, ಕಾರ್ಮಿಕರು ಅವರ ಕಂಪ್ನಿದು ಲೋಗೋಸ್ ಸಹ ನೀವಿಲ್ಲ ಹಾಕೋಬೋದು. ಮತ್ತು ಬಂದು ನಿಮಗೆ ನಾನು ಹೇಳ್ದಂಗೆ ನಿಮಗೆ ನೆಟೆಡ್ ಮೆಟೀರಿಯಲ್ಸ್ ಇದು ನೆಟೆಡ್ ಮೆಟೀರಿಯಲು. ಈ ಮೆಟೀರಿಯಲ್ ಮೇಲೆ ಸಹ ನೀವು ಆರಾಮಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೊಬೋದು. ಇದು ಸಿಲ್ಕ್ ಮೆಟೀರಿಯಲ್ಲು. ನೀವು ನೋಡ್ತಾ ಇದ್ದೀರಲ್ಲ, ಹೈ ಡಿಮಾಂಡ್ ಇರೋದು ಅಥವಾ ಹೈ ಬ್ರ್ಯಾಂಡ್ ಇರೋದು, ಆ ಥರದ್ದು ಬಟ್ಟೆಗಳ ಮೇಲೂ ಸಹ ನೀವು ಆರಾಮಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೋಬೋದು. ಮ್ಯಾಮ್, ಈ ಒಂದು ಎಂಬ್ರಾಯ್ಡ್ರಿ ಮಿಷಿನ್ ಅನ್ನ ಫುಲ್ ಕ್ಯಾಶಲ್ಲೇ ತಗೋಬೇಕಾ, ಇಲ್ಲ ಲೋನ್ ಫೆಸಿಲಿಟೀಸ್ ಏನಾದರೂ ಇದೆಯಾ? ಸರ್, ನಮ್ಮ ಹತ್ರ ನೀವು ಹೇಗೆ ಪರ್ಚೇಸ್ ಮಾಡ್ತೀನಿ ಅಂದರೂ ಎಲ್ಲ ಥರದ ಆಪ್ಷನ್ಸ್ ಇದೆ. ನೀವು ಬ್ಯಾಂಕ್ ಲೋನ್ಸ್ ಮಾಡಿಸ್ಕೊತೀನಿ ಅಂತ ಅಂದರೂ ನಾವು ನಿಮಗೆ ಕೊಟೇಶನ್ಸ್ ಮೂಲಕ ನಿಮಗೆ ಹೆಲ್ಪ್ ಮಾಡಿ ನಿಮ್ಮ ಬ್ಯಾಂಕ್ ಲೋನ್ಸನ್ನ ಪ್ರಾಸೆಸ್ ಮಾಡಿಸ್ಕೊಡ್ತೀವಿ. ಆದರೆ ಬ್ಯಾಂಕ್ ಲೋನ್ಸ್ ಪರ್ಟಿಕ್ಯುಲರ್ ಆಗಿ ನಾವು ಮಾಡಿಕೊಡಲ್ಲ, ಸಬ್ಸಿಡಿ ಲೋನ್ಸು ನಾವು ಮಾಡಿಕೊಡಲ್ಲ. ಆದರೆ ನಮ್ಮ ಕಂಪನಿಯಿಂದ ನಿಮಗೆ 0 ದರದ ಇಂಟ್ರೆಸ್ಟಲ್ಲಿ EMI ಫೆಸಿಲಿಟಿ ಕೊಡ್ತಾ ಇದ್ದೀವಿ. ನಿಮಗೆ ಲೋನ್ ಮೂಲಕ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ನೀವು R3V ಎಂಬ್ರಾಯ್ಡ್ರಿ ಮಷಿನ್ನ ಪರ್ಚೇಸ್ ಮಾಡಿದ್ರೆ ಇದ್ರ ಜೊತೆ ನಿಮ್ಗೆ ಏನೇನು ಫ್ರೀಯಾಗಿ ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ಸರ್. ನೀವು ನಮ್ಮಲ್ಲಿ ಮಷಿನ್ ತೊಗೊಂಡ್ರೆ ನಿಮಗೆ ಥ್ರೆಡ್ ಆಗಿರ್ಬೋದು, ಜರಿ ಥ್ರೆಡ್ ಆಗಿರ್ಬೋದು, ಬಾಬಿನ್ ಕೋನ್ ಆಗಿರ್ಬೋದು, 15 ಡಿಸೈನ್ ಕ್ಯಾಟ್ಲಾಗ್ ಬುಕ್ ಆಗಿರ್ಬೋದು, 4,000 ಸಮಥಿಂಗ್ ಡಿಸೈನ್ ಇರೋ ಪೆನ್ಡ್ರೈವ್ ಆಗಿರ್ಬೋದು, ಒಂದು UPS, ಟೂಲ್ ಕಿಟ್ಟು, ವೆರೈಟಿ ಗಾರ್ಮೆಂಟ್ ಫ್ರೇಮ್ ಸೆಟ್ಟು, ಮತ್ತು ಒಂದು ಕ್ಯಾನ್ವಾಸ್ ರೋಲು, ಇದೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದೆಲ್ಲ ಮೆಟೀರಿಯಲ್ ಕೊಟ್ಟು ಮೆಷಿನ್ ಕೊಟ್ಬಿಟ್ಟು ನಾವು ಟ್ರೈನಿಂಗ್ ಕೊಟ್ಟಿಲ್ಲ ಅಂದರೆ ಹೇಗೆ? ಅದೇ ಥರ ನಾವು ನಿಮಗೆ ನಿಮ್ಮ ಡೋರ್ ಸ್ಟೆಪ್ಪಿಗೆ ಬಂದು ನಾವು ನಿಮಗೆ ಈ ಮೆಷಿನ್ನ ಆಪ್ರೇಟ್ ಮಾಡೋದು ಹೇಗೆ, ನಾನ್ ಟೈಲರ್ಸಿಗೆ ಇದನ್ನು ಹೇಗೆ ಯೂಸ್ ಮಾಡ್ಬೋದು, ಅವ್ರಿಗೊಂದು ಭಯ ಇರುತ್ತೆ ನಾನ್ ಟೈಲರ್ಸಿಗೆ, ಲೈಕ್ ನಾನು ಇದನ್ನು ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ನಾನು ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನೋದೆಲ್ಲ. ನನಗೆ ಬ್ಲೌಸ್ ಹೊಲಿಯೋಕ್ಕೆ ಬರೋದಿಲ್ಲ, ಬ್ಲೌಸ್ ಡೈಮೆನ್ಷನ್ಸೇ ಗೊತ್ತಿಲ್ಲ ಅನ್ನೋರಿಗೆ ಸಹ ನಾವು ಕಂಪ್ಲೀಟ್ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದು ನಿಮ್ಮ ಡೋರ್ ಸ್ಟೆಪ್ಪಿಗೆ ಬಂದು ನಾವೇ ಸ್ವತಃ ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ಇದೂ ಸಹ ಫ್ರೀ ಆಫ್ ಕಾಸ್ಟಲ್ಲಿ ಇರುತ್ತೆ. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಇನ್ಸ್ಟಾಲೇಷನ್ ಆಗಲಿ, ಟ್ರೈನಿಂಗ್ ಆಗಲಿ, ಶುರುವಲ್ಲಿ ಮೆಟೀರಿಯಲ್ ಆಗಲಿ, ಯಾವುದೇ ಥರದ ಚಾರ್ಜಸ್ ಇಲ್ದಿರ ನಿಮಗೆ
ಈ ಫೆಸಿಲಿಟಿನ ಕೊಡ್ತಾ ಇದ್ದೀವಿ. ಸರ್, ಇವಾಗ ನೀವು ಮೆಷಿನ್ ತಗೊಂಡು ಏನಾದರೂ ಪ್ರಾಬ್ಲಮ್ ಆಯಿತು ಅನ್ನೋದಾದರೆ ನಾವು ನಿಮಗೆ ಡೋರ್ ಸ್ಟೆಪ್ಪಲ್ಲಿ ಸಹ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ನಿಮಗೆ ಗೈಡ್ ಮಾಡ್ತೀವಿ. ಅದರಲ್ಲಿ ರಿಸಾಲ್ವ್ ಆಗದೇ ಇರೋ ಪ್ರಾಬ್ಲಮ್ಸನ್ನು ನಿಮ್ಮ ಡೋರ್ ಸ್ಟೆಪ್ಪಿಗೆ ನಮ್ಮ ಟೆಕ್ನಿಷಿಯನ್ಸು, ಸ್ವತಃ ನಮ್ಮ ಕಂಪನಿಯ ಟೆಕ್ನಿಷಿಯನ್ಸು ನಿಮ್ಮ ಡೋರ್ ಸ್ಟೆಪ್ಪಿಗೆ ಬಂದು ಅದನ್ನು ಸರಿ ಮಾಡಿ ಕೊಡ್ತಾರೆ. ಸರ್ ಬನ್ನಿ, R3V 7G Pro ಮಷೀನ ಯಾವ ಥರ ರನ್ ಮಾಡೋದಂತ ನಾನು ನಿಮಗೆ ಲೈವಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ಸರ್. ಸರ್ ನೋಡಿ, ಜಸ್ಟ್ ಈ 4th ಆಪ್ಷನಲ್ಲಿ ನೀವು ರನ್ ಮಾಡ್ಬೋದು. ಜಸ್ಟ್ ನಿಮಗೆ ಫಸ್ಟ್ ಆಪ್ಷನ್ ಡಿಸೈನ್ ಸೆಲೆಕ್ಟ್ ಮಾಡೋದಿರುತ್ತೆ, ನೀವು ಸೆಕೆಂಡ್ ಆಪ್ಷನ್ನು ಡಿಸೈನನ್ನೇ ರೊಟೇಟ್ ಮಾಡ್ಕೋಬೋದು. 3ನೇ ಆಪ್ಷನ್ನು ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ 4th ಒನ್ನಿಗೆ ಬಂದು ನಿಮ್ಗೆ ಯಾವ ಪ್ಲೇಸಿಗೆ ಬೇಕು ಅಲ್ಲಿ ಜಸ್ಟ್ ನೀವು ಸೆಟ್ ಮಾಡಿಕೊಂಡು ಫ್ರೇಮನ್ನು ನೀವು ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಆಗುತ್ತೆ. ಸರ್, ಈ ಮೆಷಿನ್ಸ್ ಬಗ್ಗೆ ನಿಮಗೆ ಹಲವಾರು ಮಾಹಿತಿ ಅಥವಾ ಇನ್ನಷ್ಟು ವಿಚಾರಗಳು ತಿಳ್ಕೊಬೇಕನ್ನೋದಾದರೆ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಸಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೂಲಕ ಸಹ ಟೆಕ್ಸ್ಟ್ ಮಾಡ್ಬೋದು ಅಥವಾ ವಾಯ್ಸ್ ನೋಟ್ ಸಹ ಕಳಿಸ್ಬೋದು. ನೀವು ಯಾವ ಮೂಲಕ ಕನ್ವೀನಿಯೆಂಟ್ ಆಗಿರುತ್ತೆ ಆ ಮೂಲಕ ನಮಗೆ ಕನೆಕ್ಟ್ ಮಾಡ್ಕೋಬೋದು. ನಮ್ಮ ಬ್ರಾಂಚಸ್ ಬಂದ್ಬಿಟ್ಟು ಬ್ಯಾಂಗ್ಳೂರು, ಮೈಸೂರು, ಕಾಸರಗೋಡಲ್ಲಿದೆ. ಎಲ್ಲಿ ನಿಮಗೆ ನಿಯರೆಸ್ಟ್ ಆಗುತ್ತೆ ಅಲ್ಲಿ ವಿಸಿಟ್ ಮಾಡ್ಬೋದು. ಮತ್ತು ನಮ್ಮ ಆಫೀಸ್ ಬಂದ್ಬಿಟ್ಟು ಆಲ್ 7 days ವರ್ಕಿಂಗ್ ಇರ್ತೀವಿ, ಬಿಟ್ವೀನ್ 10:30 to 5:30. ಯಾರೆಲ್ಲ ಸ್ವಂತವಾಗಿ ತಮ್ಮ ಕಾಲ ಮೇಲೆ ತಾವು ಸ್ವಾವಲಂಬಿಯಾಗಿ ನಿಂತ್ಕೋಬೇಕು ಅಂತ ಮಹಿಳೆಯರು ಇಷ್ಟಪಡ್ತಾ ಇದ್ದೀರಾ, ಮತ್ತಷ್ಟು ಮಹಿಳೆಯರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ.